ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಿಮ್ಮೋ ವ್ಲಾಗ್ಸ್. ತುಂಬ ದಿನ ಆದಮೇಲೆ ವೀಡಿಯೋಸ್ನ ಹಾಕ್ತಾ ಇದ್ದೀನಿ. ಯಾಕೋ ಇತ್ತೀಚೆಗೆ ಟೈಮೇ ಸಿಗ್ತಾ ಇಲ್ಲ. ಸೊ ಆದಷ್ಟು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಹಾಕಿರೋ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಎಪಿಸೋಡ್ 55 ದೇವಿಯ ಆಶೀರ್ವಾದ. 4 ಜನ ಕವಿತಾ ಕಡೆ ಅಟ್ಯಾಕ್ ಮಾಡಿದ್ರು. ಇನ್ನೊಬ್ಬ ಹುಡುಗ ಏಯ್ ಬಿಡ್ರೋ ಅವಳನ್ನ ಪಾಪ ಅಂತ ಓಡ್ ಬರ್ತಿದ್ದ. ಆದರೆ ಕವಿತಾ ಅವರನ್ನು ತನ್ನ ಬಳಿ ಇರೋ ಎಲ್ಲ ಸ್ಕಿಲ್ಸ್ ಯೂಸ್ ಮಾಡಿ ಕೆಳಗೆ ಬೀಳಿಸಿದ್ಲು. ವಾರ್ನಿಂಗ್ ಮಾಡಿ ಅಲ್ಲಿಂದ ಹೊರಟ್ಲು. ಆದರೆ ನೆಕ್ಸ್ಟ್ ಸೆಕೆಂಡ್ ಅವಳಿಗೆ ಹೆಚ್ಚೆ ಆಗೋದಕ್ಕಾಗಲಿಲ್ಲ. ಅವಳಿಗೆ ದೇಹವೆಲ್ಲ ಭಾರವಾದಂತೆ ಆಗಿ ತಲೆ ಸುತ್ತಿ ಕೆಳಗೆ ಬೀಳುವಂತೆ ಆದ್ಲು. ಅದೇ ಟೈಮ್ಗೆ ಅಮರ್ ಅವಳನ್ನು ಹಿಡ್ಕೊಂಡಿದ್ದ. ಕವಿತಾ ಅವ್ರಿಗೆ ಹೊಡಿತಿದ್ದನ್ನು ನೋಡ್ದ. ಅಷ್ಟರಲ್ಲಿ ಕವಿತಾ ಎಲ್ಲರನ್ನೂ ಕೆಳಗೆ ಬೀಳಿಸಿದ್ಲು. ಕವಿತಾ ಅಂತ ಅಮರ್ ಏನಾಯಿತು ಕವಿತಾ ಅಂತ ಹೇಳ್ತಿದ್ದ. ನಂತರ ಅವಳು ಕೈ ಹಿಡಿದು ನೋಡ್ದ. ಅವಳಿಗೆ ವೀಕ್ನೆಸ್ ಆಗಿದೆ ಅಂತ ತಿಳ್ಕೊಂಡ. ಅಲ್ಲಿದ್ದ ಒಬ್ಬ ಹುಡುಗನ್ನ ಬಿಟ್ಟು ಕವಿತಾನ ತನ್ನ ತೋಳ್ನಲ್ಲಿ ಎತ್ಕೊಂಡು, ನಾನು ಯಾರು ಗೊತ್ತಾ, ಅಮರ್ ಡಾಕ್ಟರ್. ಅಮರ್, ನೀವು ಬದುಕಬೇಕು ಅಂತ ಇದ್ದರೆ ಯಾವತ್ತೂ ನಮ್ಮ ಕಣ್ಣಿಗೆ ಬೀಳಬಾರ್ದು ಅಂತ ಹೇಳ್ದ. ಅಮರ್ ಅನ್ನೋ ಹೆಸರು ಇಂಡಿಯಾದಲ್ಲಿ ಫೇಮಸ್ ಆಗಿತ್ತು. ಹರ್ಷದ್ ಅಮರ್ ಯಾರು ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿತ್ತು. ಹರ್ಷದ್ ಅಂದ ತಕ್ಷಣ ಅಮರ್ ಹೆಸರು, ಅಮರ್ ಅಂದ ಹರ್ಷದ್ ಹೆಸರು ಇಂಡಿಯಾಲಿ ಒಟ್ಟಿಗೆ ಬರ್ತಿತ್ತು. ಅಮರ್ ಬಗ್ಗೆ ತಿಳಿದಿದ್ದ ಹುಡುಗರು ಸಾರಿ ಸರ್ ಅಂತ ಹೇಳಿದ್ರು. ಅದೇ ಸಮಯಕ್ಕೆ ಅಮರ್ ಬಾಡಿಗಾರ್ಡ್ ಅಲ್ಲಿಗೆ ಬಂದರು. ಹರ್ಷದ್ ಅಮರ್ ಬಾಡಿಗಾರ್ಡ್ಗಳನ್ನ ಜನರ ಮಧ್ಯೆ ಇರ್ತಿದ್ರು. ಅವರು ಯಾವಾಗಲೂ ಅವರನ್ನು ಗಮನಿಸ್ತಿದ್ರು. ಈಗ ಅಮರ್ ಹಿಂದೆ ಫಾಲೋ ಮಾಡ್ತಾ ಬಂದಿದ್ರು. ಅಮರ್ ಒಬ್ಬರನ್ನ ಬಿಟ್ಟು ಎಲ್ಲರನ್ನೂ ಹಾಕ್ಕೊಂಡು ಹೋಗಿ ಅಂತ ಹೇಳ್ದ. ಆಗೋರು ಓಕೆ ಸರ್ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋದರು. ಅಮರ್ ಕಾರ್ ಒಳಗಡೆ ಕವಿತಾನ್ ಮಲಗಿಸಿ ಒಂದು ಇಂಜೆಕ್ಷನ್ ಮಾಡ್ದ. ಮುಖಕ್ಕೆ ಸ್ವಲ್ಪ ನೀರು ಹಾಕಿ ಮೇಲೆ ಎಪ್ಸೋದಕ್ಕೆ ಕುಡಿಯೋದಕ್ಕೆ ನೀರು ಕೊಟ್ಟ. ಅವನಿಗೆ ಕವಿತಾನ ನೋಡಿ ಕರಳೆ ಕಿತ್ತಿ ಬರೋ ಹಾಗಿತ್ತು. ಆದರೆ ಪರಿಸ್ಥಿತಿ ಅವನ್ನ ತಡೀತಾ ಅವಳನ್ನು ಅಪ್ಕೊಂಡು ಮುತ್ತು ಕೊಟ್ಟ. ಏನಾಯಿತು ಅಂತ ಕೇಳಬೇಕು ಅನ್ನಿಸ್ತಿತ್ತು, ಆದರೆ ಅದು ಆಗ್ತಿರ್ಲಿಲ್ಲ. ಕವಿತಾ ನೀರು ಕುಡಿದು ಸುಮ್ಮನೆ ಕೂತ್ಕೊಂಡ್ಳು. ಅಮರ್, ಕವಿತಾ ಯಾಕಾಗಿ ಮಾಡಿಕೊಂಡೆ, ಅಲ್ಲಿ ಒಬ್ಬಳೇ ಇರೋಕ್ಕೆ ಹೇಗೆ ಧೈರ್ಯ ಬಂತು ನಿನಗೆ, ಗೊತ್ತಾಗೋದಿಲ್ವಾ ಮಗುನ ನೀನು ಅಂತ ಹೇಳಿ, ನಾನು ಹೇಳಿದ್ದನ್ನ ಪರ್ಸ್ನಲಾಗಿ ಯಾಕೆ ತಗೋತ್ಯಾ ಅಂತ ಹೇಳ್ದ. ಕವಿತಾ ಸಾರಿ ಅಂತ ಹೇಳಿದ್ಲು. ಅಮರ್ಗೆ ಕವಿತಾ ಅಪ್ಕೊಂಡು, ನೋಡು ಕವಿತಾ ಅಂತ ಕಷ್ಟಪಟ್ಟು ನೀನು ನನ್ನ ಮೇಲೆ ಫೀಲಿಂಗ್ಸ್ ಇಟ್ಟಿದ್ದೆ, ಅದು ತಪ್ಪಲ್ಲ, ಅದು ಹೇಳ್ಕೊಂಡೆ. ಆದರೆ ನನಗೆ ನಿನ್ನ ಮೇಲೆ ಆ ರೀತಿ ಯಾವುದೇ ಫೀಲಿಂಗ್ಸ್ ಇಲ್ಲ. ನಿನ್ನ ಫ್ರೆಂಡಾಗಿ ಅಷ್ಟೇ ನೋಡಿದ್ದೀನಿ, ಹಾಗಂತ ನಿನ್ನ ಫೀಲಿಂಗ್ಸ್ ಕೂಡ ತಪ್ಪು ಅಲ್ಲ. ಎಲ್ಲೋ ನಾನು ಫ್ರೆಂಡ್ಗಿಂತ ಜಾಸ್ತಿನೇ ನಿನ್ನ ಜೊತೆ ನಡ್ಕೊಂಡೆ ಅನಿಸುತ್ತೆ, ಅದು ನನ್ನದೇ ತಪ್ಪು. ನಾನು ನಡ್ಕೊಂಡ ರೀತಿ ತಪ್ಪಾಗಿತ್ತು, ನಿನಗೂ ಅದು ಬೇರೆ ಥರ ಕಾಣಿಸಿದೆ, ಸಾರಿ ಕವಿತಾ ಅಂತ ಹೇಳ್ದ. ಕವಿತಾ ಕಣ್ಣಿನ ನೀರು ಅಮರ್ ಶರ್ಟನ್ನು ತೇವಗೊಳಿಸಿತ್ತು. ಆದರೆ ನಾನು ನಿನ್ನ ಯಾವಾಗಲೂ ಫ್ರೆಂಡ್ ಥರ ನೋಡ್ತೀನಿ ಅಂತ ಹೇಳ್ದ. ಇನ್ಮೇಲೂ ಕೂಡ ಫ್ರೆಂಡ್ಸ್ ಆಗಿರೋಣ ಅಂತ ಹೇಳ್ದ. ಕವಿತಾ ಕೂಡ ಬಾಲುನ ಅಪ್ಕೊಂಡು ಜೋರಾಗಿ ಅಳೋದಕ್ಕೆ ಶುರು ಮಾಡಿದ್ಲು. ಸುಮಾರು ಅರ್ಧ ಗಂಟೆ ಒಬ್ಬರು ಅಪ್ಕೊಂಡ್ರು. ಕವಿತಾ ಕೊನೆಗೆ ಸಮಾಧಾನ ಆದ್ಲು. ಸಾರಿ ಬಾಲು, ಇನ್ಮೇಲೆ ಫ್ರೆಂಡ್ ಆಗಿರೋಣ ಅಂತ ಹೇಳಿದ್ಲು. ಆಗ ಅಮರ್, ಕವಿತಾ ಗುಡ್, ಇನ್ಯಾವತ್ತೂ ನನ್ನ ವಿಷಯಕ್ಕೆ ಅಳಬಾರ್ದು ಅಂತ ಹೇಳಿ ಅಣಿಗೆ ಮುತ್ತಿಟ್ಟು, ಇದು ಫ್ರೆಂಡ್ ಕಿಸ್ ಓಕೆನಾ ಅಂತ ಹೇಳ್ದ. ಅವಳು ಮುತ್ತಿಟ್ಟು ಫ್ರೆಂಡ್ ಲವ್ ಅಂತ ಹೇಳಿದ್ರು. ಕವಿತಾ ಸರಿ, ನಾನು ಪೂಜೆ ಕಡೆ ಹೋಗ್ತೀನಿ ಅಂತ ಹೇಳಿ ಹೊರಟ್ಲು. ಇಬ್ಬರ ಮನಸ್ಸಲ್ಲಿ ದುಃಖ, ಆದರೆ ಹೇಳ್ಕೊಳ್ದೆ ಅವಳಿಗೆ ಅನುಭವಿಸ್ತಿದ್ರು. ಹೀನಾ ಹಿಂದೆ ಹರ್ಷದ್ ಸುತ್ತಾ ಇದ್ದ. ಹರ್ಷದ್ ಹಿಂದೆ ಎಮಿಲಿಯಾ, ಅವಳ ಹಿಂದೆ ಮಲ್ಲಿಕ್ ಮನಸ್ಸಲ್ಲಿ ಅಲ್ಲ, ಈಗ ಇವಳಿಗೆ ಏನಾಯಿತು, ಹರ್ಷದ್ ಸರ್ ಹಿಂದೆ ತಿರುಗ್ತಾ ಇದ್ದಾಳೆ. ಹರ್ಷದ್ ಸರ್ಗೆ ಹೀನಾ ಅಂದರೆ ಇಷ್ಟ, ಆದರೆ ಇವಳು ಅವ್ರ ಹಿಂದೆ ಸುತ್ತಿದ್ರೆ ಏನು ಸಿಗುತ್ತೆ ಇವಳಿಗೆ. ಅಯ್ಯೋ ಎಮಿಲಿಯಾ ಅಂತ ಬೈಕೊಂಡು ಅವಳನ್ನ ಏಯ್ ಅಲ್ಲಿ ನೋಡು ತೇರಿಳಿಯೋದಕ್ಕೆ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋದ. ಕವಿತಾ ಗುಡಿ ಹತ್ರ ಬಂದು ಫ್ಯಾಮಿಲಿ ಜೊತೆ ಸೇರಿಕೊಂಡ್ಳು. ಸ್ವಲ್ಪ ಸಮಯ ಕಳೆದ ಮೇಲೆ ಅಮರ್ ಕೂಡ ಅಲ್ಲಿಗೆ ಬಂದ. ಕವಿತಾ ಸ್ವಲ್ಪ ನಾರ್ಮಲ್ ಆಗ್ತಾ ಇದ್ಲು. ಅಪ್ಪ ಅಮ್ಮನ ಅಕ್ಕನ ಖುಷಿ ನೋಡಿ ಆದರೆ ಅಮರ್ ಕತೆ ಕೇಳೋರು ಇಲ್ವಾಗಿದ್ರು. ಅವನ ಕಣ್ಣು ಕವಿತಾ ಮೇಲಿದ್ವು. ಹರ್ಷದ್ ಹೀನಾ ತುಂಬ ಚೆನ್ನಾಗಿ ಮಾತಾಡ್ಕೊಂಡಿದ್ರು, ಆಲ್ಮೋಸ್ಟ್ ಫ್ರೆಂಡ್ಸ್ ಆಗಿದ್ರು. ಅಮರ್ ಹೀನಾ ಹರ್ಷದನ್ನು ನೋಡಿ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ಕೊಂಡ. ದೇವಿ ಅಲಂಕಾರ ಎಲ್ಲ ಮುಗ್ದಿತ್ತು. ಮತ್ತು ಹೀನಾ ಫ್ಯಾಮಿಲಿ ಮೊದಲ ರಾತ್ರಿಯ ಪೂಜೆ ಮಾಡಿಸಿದ್ರು. ನಂತರ ಎಲ್ಲ ಭಕ್ತಾದಿಗಳು ದರ್ಶನಕ್ಕೆ ಅವಕಾಶ ನೀಡಿದ್ರು. ಸುಮಾರು 6 ಕಿಲೋಮೀಟರ್ವರೆಗೂ ಉದ್ದ ಸಾಲು ದರ್ಶನಕ್ಕೆ ನಿಂತಿತ್ತು. ದೇವಸ್ಥಾನದ ತುಂಬ ಜಾತ್ರೆ ಸಂಭ್ರಮ ಮೂಡಿತ್ತು. ಹರ್ಷದ್ ಹೀನಾ ಜೊತೆ ಅಲ್ಲ, ಇಲ್ಲಿ ಇಂಥ ವಿಶೇಷ ದಿನಗಳಲ್ಲಿ ಇಷ್ಟು ಜನ ಸೇರಿದ್ದಾರೆ, ಇನ್ನು ಜಾತ್ರೆ ಉತ್ಸವದ ಸಮಯದಲ್ಲಿ ಅಂತ ಕೇಳ್ದ. ಆಗ ಹೀನಾ, ಹರ್ಷದವರೇ ತುಂಬ ಅಂದರೆ ತುಂಬ ಜನ ಕಾಲಿಡೋಕ್ಕೂ ಕಷ್ಟ ಅಂತ ಹೇಳಿದ್ಲು. ಆಗ ಹರ್ಷದ್ ಹೌದಾ ಹೀನಾ ಅವರೇ ಅಂತ ಹೇಳ್ದ. ಅವಳು ಹೌದು ಹರ್ಷದವರೇ, ನನಗೆ ನನ್ನ ತಂಗಿ ಕವಿತಾಗೆ 8-9 ವರ್ಷ. ಆಗ ಜಾತ್ರೆ ಉತ್ಸವ ಸಮಯದಲ್ಲಿ ಕವಿತಾ ನನಗೆ ಅಂಗಡಿ ಹತ್ರ ತೋರಿಸಿ ತಿಂಡಿ ಕೊಡಿಸು ಅಂತ ಕೇಳಿದ್ಲು. ನನ್ನ ಹತ್ರ ಅಪ್ಪ ಕೊಟ್ಟ ಪಾಕೆಟ್ ಮನಿ ಇರ್ತಾಯಿತ್ತು.
ನಾನು ಅವಳಿಗೆ ಐಸ್ ಕ್ರೀಮ್ ಕೊಡ್ಸೋಣ ಅಂತ ತರೋದಕ್ಕೆ ಹೋಗಿದ್ದೆ. ಐಸ್ ಕ್ರೀಮ್ ಅಂಗಡಿ ಸ್ವಲ್ಪ ದೂರ ಇತ್ತು. ತೊಗೊಂಡು ಬರೋ ಅಷ್ಟರಲ್ಲಿ ತಂಗಿ ಅಪ್ಪ ಅಮ್ಮ ಯಾರೂ ಕಾಣಿಸ್ತಾ ಇರಲಿಲ್ಲ. ಜೋರಾಗಿ ಅಳೋದಕ್ಕೆ ಶುರು ಮಾಡಿದೆ. ಆಗ ಅಲ್ಲೇ ಡ್ಯೂಟಿಗಿದ್ದ ಪೊಲೀಸ್ ಅಳ್ತಾ ಇರೋದನ್ನು ನೋಡಿ ಅವ್ರ ಜೊತೆ ನನ್ನ ಇರಿಸ್ಕೊಂಡಿದ್ರು. ಅಪ್ಪ ಅಮ್ಮ ನಾನು ಕಾಣಿಸ್ದೇ ಇರೋದನ್ನು ನೋಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು. ಆಮೇಲೆ ಮೇಡಮ್ ನಮ್ಮ ಫ್ಯಾಮಿಲಿನ ಹುಡುಕಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅಪ್ಪ ಅಮ್ಮ ಹತ್ರ ಸೇರಿಸಿದ್ರು ಅಂತ ಹೇಳಿದ್ಲು. ಅದಕ್ಕೆ ಹರ್ಷದ್ ನಗ್ತಾ ಹೌದಾ ಅಂತ ಹೇಳ್ದ. ಆಗ ಅವಳು ಇದ್ರಲ್ಲಿ ನಗೋದೇನಿದೆ ಅಂತ ಕೇಳಿದ್ಲು. ನಾನು ಇಮ್ಯಾಜಿನ್ ಮಾಡಿಕೊಂಡೆ ಅಂತ ಹೇಳ್ದ. ಆಗ ಅವಳು ನಕ್ಲು. ಹರ್ಷದ್ ಹೀನಾ ಅವರೇ ಅಲ್ಲಿ ನೋಡಿ ತೇರು ಎಳಿತಾ ಇದ್ದಾರೆ ಅಂತ ಹೇಳ್ದ. ಆಗ ಅವಳು ನನಗೂ ಅದನ್ನು ಹೇಳೋದಕ್ಕೆ ಇಷ್ಟ, ಆದರೆ ಅದ್ರ ಚಕ್ರ ನೋಡಿ ಭಯ ಆಗುತ್ತೆ ಅಂತ ಹೇಳಿದ್ಲು. ಆಗ ನಾನಿದ್ದೀನಲ್ಲ ಬನ್ನಿ ಅಂತ ಹೇಳ್ದ. ಅವಳು ನೋ ಹರ್ಷದ್ ಅವ್ರು ಬರೋದು ಇಲ್ಲ ಅಂತ ಹೇಳಿದ್ಲು. ಅದಕ್ಕೆ ಹರ್ಷದ್ ಅವಳು ಕೈ ಹಿಡ್ಕೊಂಡು ಹೊರಟ. ಅವಳು ಧೈರ್ಯ ಮಾಡಿ ಹೊರಟ್ಲು. ಹರ್ಷದ್ ಹೀನಾನ ಜನರ ಮಧ್ಯೆ ಕರ್ಕೊಂಡು ಬಂದು ಹಗ್ಗ ಎತ್ಕೊಳ್ಳಿ ಅಂತ ಹೇಳ್ದ. ಸ್ವಲ್ಪ ದೂರ ಎಳೆದು ಹರ್ಷದ್ ಅವರೇ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು. ಹಾಗೆ ತೇರ ಮೇಲೆ ದೇವಿ ಭಂಡಾರವಾದ ಅರಿಶಿನ ಕುಂಕುಮ ಇತ್ತು. ಅದನ್ನು ದೇವಿ ತೇರಿನ ಬಳಿ ಕೊಡೋದಕ್ಕೆ ಯಾರೋ ಕಷ್ಟ ಪಡ್ತಾ ಇದ್ದ. ಹರ್ಷದ್ ಅದನ್ನು ತೆಗೆದು ತೇರಿನ ಮೇಲೆ ಇಡೋದಕ್ಕೆ ಹೋದ. ಆದರೆ ಅವನ ಕೈ ಜಾರಿ ಅರಿಶಿನ ಕುಂಕುಮ ಹೀನ ಮೇಲೆ ಬಿತ್ತು. ಅವಳು ಹರ್ಷದವರೇ ಹುಷಾರು ಅಂತ ಹೇಳಿದ್ಲು. ಹರ್ಷದ್ ಅರಿಶಿನ ಕುಂಕುಮದ ತಟ್ಟೆ ಇಟ್ಟು ಕೆಳಗೆ ಬರ್ತಾ ಇದ್ದ. ಅದೇ ಸಮಯಕ್ಕೆ ದೇವಸ್ಥಾನದ ಪ್ರಧಾನ ಅರ್ಚಕ ನರಸಿಂಹರಾಜ ಭಟ್ರು ಅಲ್ಲಿಗೆ ಬಂದು ದೇವಿ ಭಂಡಾರ ಹೀನ ಮೇಲೆ ಬಿದ್ದಿರೋದನ್ನು ನೋಡಿ ಎಲ್ಲ ದೈವ ಸಂಕಲ್ಪ ಅಂತ ಹೇಳಿ ಅವ್ರ ಹತ್ರ ಬರ್ತಾಯಿದ್ರು. ಹೀನ ತನ್ನ ಮೇಲೆ ಆಗಿದ್ದ ಅರಿಶಿನ ಕುಂಕುಮ ಅಳಿಸೋದಕ್ಕೆ ಹೋಗ್ತಾ ಇರುವಾಗ ಅರ್ಚಕ ನರಸಿಂಹರಾಜ ಭಟ್ರು ನಿಲ್ಲಮ್ಮ, ಅದು ದೇವಿಯ ಇಚ್ಛೆ ಆಗಿತ್ತು, ಅದನ್ನು ಅಳಿಸ್ಬೇಡ, ಉತ್ಸವದ ರಥಕ್ಕೆ ನೀನು ಆ ಹುಡುಗನೇ ಮಾಡಿ ಅಂತ ಹೇಳ್ದ. ಆಗ ಹೀನ ಅಲ್ಲ ಅರ್ಚಕರೇ ಅದು ಅಂದಾಗ ನೋಡಮ್ಮ, ದೇವಿ ಭಂಡಾರ ಒಬ್ಬರ ಮೇಲೆ ಬೀಳೋದು ಅಪರೂಪ ಆದ್ದರಿಂದ ಹೇಳಿದ್ದು ಅಂತ ಕೇಳಿದ್ರು. ಅದಕ್ಕೆ ಹೀನ ಸರಿ ಅಂತ ತಲೆ ಆಡಿಸಿ ಹರ್ಷದನ್ನು ಕರೆದು ಪೂಜೆ ಮಾಡಿದ್ಲು. ಅಲ್ಲಿಗೆ ರಥ ಎಳೆಯೋ ಕಾರ್ಯಕ್ರಮ ಮುಗ್ದಿತ್ತು. ಹೀನ ಹರ್ಷದ್ ಕಡೆ ನೋಡಿ ನಗ್ತಾ, ನೋಡಿ ನೀವು ಮಿಸ್ಸಾಗಿ ಕುಂಕುಮ ಚೆಲ್ಲಿದ್ದಕ್ಕೆ ನಮಗೆ ಪೂಜೆ ಮಾಡೋ ಚಾನ್ಸ್ ಸಿಕ್ತು ಅಂತ ಹೇಳಿ ನಕ್ಕಳು. ಹರ್ಷದ್ ಅದಕ್ಕೆ ನನಗೆ ಥ್ಯಾಂಕ್ಸ್ ಹೇಳಲೇಬೇಕು ನೋಡಿ ನೀವು ಅಂತ ಅವನು ನಕ್ಕ. ಕವಿತಾ ಅಮರ್ ಕತೆ ಏನು? ಹೀನಾ ಹರ್ಷದ್ ನಡುವೆ ಫ್ರೆಂಡ್ಶಿಪ್ ಇದೇ ಥರ ಬೆಳ್ಕೊಂಡು ಹೋಗುತ್ತಾ? ಬನ್ನಿ ನೋಡೋಣ. ಎಪಿಸೋಡ್ 56. ಹೀನಾನ ಎಲ್ಲ ಬಿಟ್ಟು ಹೋದರು. ಸವಿತಾ ಮತ್ತು ಫ್ಯಾಮಿಲಿ ಎಲ್ಲ ನೋಡಿದ್ರು. ಅವ್ರ ಮಗಳೇ ದೇವಿ ಭಂಡಾರ ನಿನ್ನ ಮೇಲೆ ಬಿತ್ತು, ನಿನಗೆ ಮುಂದೆ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ಅವಳಿಗೆ ಮುತ್ತಿಟ್ರು. ಸವಿತಾ ಏನಪ್ಪ ಹರ್ಷದ್, ನಾವು 10 ದಿನದಿಂದ ತೆಗೆದುಕೊಂಡು ಪೂಜೆಗೆ ಏರ್ಪಾಡು ಮಾಡಿಸಿದ್ರು, ಇಷ್ಟು ಅದ್ಧೂರಿಯಾಗಿ ಮಾಡಿಸೋದಕ್ಕೆ ಆಗ್ತಿರ್ಲಿಲ್ಲ, ಅದು ಅರ್ಧ ದಿನದಲ್ಲೇ ನೀನು ಮಾಡಿದ್ಯಾ, ತುಂಬ ಥ್ಯಾಂಕ್ ಯು ಅಂತ ಹೇಳಿದ್ರು. ಪರಿಶಿವ ಅವರು ನಮಗಿನ್ನ ಯಾವುದೇ ಕೆಲಸ ಇಲ್ಲ ಅಂತ ಪ್ರಧಾನ ಅರ್ಚಕ ನರಸಿಂಹರಾಜ ಭಟ್ರು ಹೇಳಿದ್ದಾರೆ, ಈಗ ಉಪವಾಸ ಮುರಿಬಹುದು ಅಂತ ಹೇಳಿದ್ರು. ಹಾಗೀನಾ ಸರಿ ಹಾಗಿದ್ರೆ ಊಟಕ್ಕೆ ಹೋಗೋಣ ಅಂತ ಹೇಳಿದ್ಲು. ಹರ್ಷದ್, ಹೀನಾ, ಕವಿತಾ, ಅಮರ್, ಸವಿತಾ, ಪರಿಶಿವ, ಎಮಿಲಿಯಾ, ಮಲ್ಲಿಕ್, ವನಜ ಎಲ್ಲ ಊಟಕ್ಕೆ ಹೋದ್ರು. ಹರ್ಷದ್ ಹೀನಾ ಅಕ್ಕಪಕ್ಕ ಊಟಕ್ಕೆ ಕೂತಿದ್ರು. ಅಮರ್ ಇರೋ ಕಡೆ ಸೀಟ್ ಖಾಲಿ ಇದ್ದರು. ಕವಿತಾ ಅಪ್ಪ ಅಮ್ಮನ ಮಧ್ಯೆ ಊಟಕ್ಕೆ ಕೂತ್ಕೊಂಡ್ಲು. ಮಲ್ಲಿಕ್ ಎಮಿಲಿಯಾ ಅಕ್ಕಪಕ್ಕ ಕೂತ್ಕೊಂಡು ಊಟ ಮಾಡಿದ್ರು. ಹರ್ಷದ್ ಅಡುಗೆ ವಿಷಯದಲ್ಲಿ ಎಲ್ಲ ಅಚ್ಚುಕಟ್ಟಾಗಿ ಮಾಡಿಸಿದ್ದವನು. ಮತ್ತು ಫ್ಯಾಮಿಲಿ ಕಡೆಯದಾಗಿ ಪ್ರಧಾನ ಅರ್ಚಕ ನರಸಿಂಹರಾಜ ಭಟ್ಟರಿಗೆ ಭೇಟಿಯಾದರೂ ಅವರು ದೇವ್ರ ಸುತ್ತಲೇ ನಮ್ಮ ಬಂಧನವನ್ನು ಬಲಪಡಿಸಿರ್ತಾನೆ, ದುಡುಕಬಾರ್ದು ಅಷ್ಟೇ ಅಂತ ಮಾರ್ಮಿಕ ರೀತಿಯಲ್ಲಿ ಹರ್ಷದ್, ಹೀನಾ, ಕವಿತಾ, ಅಮರ್ನ ನೋಡಿ ಹೇಳಿದರು. ಎಲ್ಲರೂ ಅವರಿಂದ ಆಶೀರ್ವಾದ ಪಡೆದು ಕಡೆಯದಾಗಿ ದೇವಿಯ ಬಳಿ ಹೋದರು. ಹರ್ಷದ್, ದೇವಿ ಇವತ್ತು ನಮ್ಮನ್ನು ಒಂದು ಮಾಡಿದ್ದೀಯಾ, ಆದರೆ ನಾಳೆಯಿಂದ ಏನೋ ಅನ್ನೋ ಪ್ರಶ್ನೆ ಮೂಡ್ತಿದೆ, ಎಲ್ಲ ಒಳ್ಳೇದು ಮಾಡು, ನನಗೆ ನನ್ನ ಹೀನಾ ಬೇಕಮ್ಮ ಅಂತ ಕೇಳ್ಕೊಂಡ. ಇನ್ನು ಅದೇ ಸಮಯಕ್ಕೆ ಹೀನಾ, ದೇವಿ ನನಗೆ ನನ್ನ ಹಳೆ ನೆನಪುಗಳು ಮರಳಿ ಕೊಡು, ನನಗೆ ನನ್ನ ನೆನಪಿನ ಶಕ್ತಿಯಲ್ಲಿ ನನ್ನ ಜೀವನದ ಅಮೂಲ್ಯವಾದದ್ದನ್ನು ಕಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತಿದೆ ಅಂತ ಕೇಳ್ಕೊಂಡ್ಳು. ದೇವಿ ಕಡೆಯಿಂದ ಬಲ್ಗಡೆ ಹೂವು ಬಿತ್ತು. ಹರ್ಷದೀನ ಇಬ್ಬರು ಮುಗುಳ್ನಗೆ ನಕ್ಕರು. ಕವಿತಾ, ದೇವಿ ಈ ಕೆಲವು ಗಂಟೆ ಹಿಂದೆ ನಿನ್ನ ಮುಂದೆ ಏನೇನೋ ಕೇಳಿದೆ, ಆದರೆ ಅದು ಆಗಲಿಲ್ಲ, ಆದರೆ ಅವ್ನು ನನ್ನ ಗೆಳೆತನ ಶಾಶ್ವತವಾಗಿರಲಿ, ಅವ್ನು ನನ್ನ ಯಾವಾಗಲೂ ಪ್ರೀತಿಸ್ತೀನಿ ಅಂತ ಹೇಳಿದ್ಲು. ಅಮರ್, ನಾನು ಏನೂ ಕೇಳಲ್ಲ, ಆದರೆ ಕವಿತಾ ಆಸೆ ಪಟ್ಟದವ್ರಿಗೆ ಸಿಗಲಿ ಅಂತ ಕೇಳ್ಕೊಂಡ. ಈ ಪ್ರೇಮಿಗಳದೇ ಒಂದು ಕತೆ ಆದರೆ ಅವ್ರ ಅಪ್ಪ ಅಮ್ಮಂದೇ ಒಂದು ಕತೆ ಆಗಿತ್ತು. ಸವಿತಾ, ಪರಿಶಿವ ಮಗಳು ಇಂಡಿಯಾದಲ್ಲಿ ಇರಲಿ, ಅವಳಿಗೆ ಮದುವೆ ಮಾಡೋ ಹಾಗಾಗಲಿ, ಅವಳಿಗೆ ಆ ಬುದ್ಧಿ ಕೊಡು ಅಂತ ಕೇಳ್ಕೊಳ್ತಿದ್ರು. ವನಜ ತನ್ನ ಗಂಡ ಬೇಗ ಹುಷಾರಾಗಲಿ ಅಂತ ಕೇಳಿಕೊಂಡು, ನನ್ನ ಈ ಮಕ್ಕಳಿಗೆ ಬುದ್ಧಿ ಕೊಡು ದೇವಿ, ಅವ್ರ ಮದುವೆ ನೋಡಬೇಕು ಅಂತ ಕೇಳ್ಕೊಂಡಿದ್ಲು. ಸವಿತಾ, ವನಜ ಇಲ್ಲೇ ಇರಿ ಅಂತ ಹೇಳಿ ಹೋದ್ಲು.
ವನಜಾ ಕೂಡ ಕವಿತಾ ಹೀನಾ ಇಲ್ಲೇ ಇರಿ ಅಂತ ಹೇಳಿ ಹೋದ್ಲು. ಸವಿತಾ ವನಜಾ ಇಬ್ಬರು ಒಂದೇ ಸಮಯಕ್ಕೆ ಬೇರೆ ಬೇರೆ ಕಡೆಯಿಂದ ಬಂದರು. ಅವರ ಕೈಯಲ್ಲಿ ಸೀರೆ ತಟ್ಟೆಗಳಿದ್ವು. ಅದನ್ನು ನೋಡಿ ಸವಿತಾ ವನಜಾ ಇಬ್ಬರು ನಕ್ಕರು. ವನಜಾ ಅವರು ನಗ್ತಾ ಸವಿತಾನ ಕೂರಿಸಿ ಮಡಲು ತುಂಬಿದ್ರು. ಹೀನಾ ಹರ್ಷದವರು ಇದಕ್ಕೆ ಸೀರೆ ತಗೊಂಡಿದ್ದು ಅಂತ ಹರ್ಷದ್ ಹತ್ರ ಹೋಗಿ ಕೇಳಿದ್ಲು. ಅದಕ್ಕೆ ಹರ್ಷದ್ ಅಮ್ಮ ಹೇಳಿದ್ರು ಯಾಕೆ ಅಂತ ನನಗೂ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು ಅಂತ ಸುಳ್ಳು ಹೇಳ್ದ. ಅದಕ್ಕೆ ಹೀನಾ ಹೌದಾ ಸರಿ ಅಂತ ಹೇಳಿದ್ಲು. ವನಜಾ ಹೀನಾ ಕವಿತಾನ ಕರೆದ್ರು. ಆಗ ಇಬ್ಬರು ನಮಗೆ ಮದುವೆನೇ ಆಗಿಲ್ಲ ಆಂಟಿ ಅಂತ ಹೇಳಿದ್ರು. ಆಗ ಸವಿತಾ ಇದು ಹೆಣ್ಮಕ್ಳಿಗಿರೋ ಸೌಭಾಗ್ಯ, ಇದಕ್ಕೆ ಮದುವೆ ಆಗಬೇಕು ಅಂತ ಏನಿಲ್ಲ ಹೋಗಿ ಅಂತ ಹೇಳಿದ್ರು. ಅರಿಶಿನ ಕುಂಕುಮ ಸೀರೆ ಮಾತ್ರ ತಗೊಳ್ಳಿ ಅಂತ ವನಜಾ ಹೇಳಿದ್ರು. ಆಗ ಹೀನಾ ಕವಿತಾ ಸರಿ ಆಂಟಿ ಅಂತ ಹೇಳಿದ್ರು. ಕವಿತಾ ಕೆಳಗೆ ಕುತ್ಕೊಂಡ್ಲು. ವನಜಾ ಅವ್ರಿಗೆ ಅರಿಶಿನ ಕುಂಕುಮ, ಅಮರ್ ಅಮ್ಮನಿಗೆ ಕವಿತಾ ಕೊಟ್ಟಿದ್ದ ಸೀರೆ ವನಜಾ ಕೈಗೆ ಕೊಟ್ಟ. ವನಜಾ ಕವಿತಾ ಕೊಟ್ಟಿರೋ ಹರ್ಷದ್ ಹೀನಾಗಿ ಕೊಡಬೇಕಿದ್ದ ಸೀರೆ ಹಿಡಿದು ನಿಂತಿದ್ದ. ವನಜಾ ಹೀನಾ ಹಣೆ ಕುಂಕುಮ ಅರಸನ ಇಟ್ಟು ಸೀರೆ ಕೊಟ್ಲು. ಸವಿತಾ ಇದನ್ನು ನೋಡಿ ದೇವಿ ಎಲ್ಲ ನೋಡಿದ್ರೆ ನನ್ನ ಮಕ್ಕಳಿಗೆ ಕಂಕಣ ಭಾಗ್ಯ ಬೇಗ ಬರುತ್ತೆ ಅನಿಸ್ತಿದೆ ಅಂತ ಹೇಳ್ಕೊಂಡ್ಲು. ವನಜಾಗೆ ಹೀನಾ ಕವಿತಾ ಸವಿತಾ ಬಾಗ್ನ ನೀಡಿದ್ರು. ಎಲ್ಲರೂ ದೇವಿ ಸನ್ನಿಧಿಯಿಂದ ಹೊರಗೆ ಬಂದರು. ಹೀನಾ ನಾಳೆ ಹಾಸ್ಪಿಟಲಲ್ಲೆಲ್ಲ ರೆಡಿ ಮಾಡ್ಕೊ ಅಂತ ಎಮಿಲಿಯಾಗೆ ಹೇಳಿದ್ಲು. ಅವರು ಸ್ಟೇ ಮಾಡ್ತಿರೋದು HVA ಹೋಟೆಲ್ನಲ್ಲಿ ಉಳ್ಕೊಂಡಿದ್ದಾರೆ ಅಂತ ಗೊತ್ತಾಗಿತ್ತು. ಆಗ ಅವರು ಬಾಲು ಕಾರಲ್ಲಿ ಕುತ್ಕೊಂಡ್ರು. ಅಮರ್ ಕವಿತಾ ಬರಬಹುದು ಅಂತ ನೋಡ್ದ. ಆದರೆ ಕವಿತಾ ಪರಶಿವ ಜೊತೆ ಕಾರ್ ಹತ್ರ ಹೋಗಿ ಕುತ್ಕೊಂಡ್ಳು. ಅದನ್ನು ನೋಡಿ ಅಮರ್ಗೆ ಬೇಜಾರಾಗಿ ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಟೋದ. ಕವಿತಾನು ಅಪ್ಪ ನಡೀರಿ ಅಂದ್ಲು. ಆಗ ನಿಮ್ಮ ಅಕ್ಕ ಅಂದಾಗ ಅಮ್ಮ ಇರೋ ಕಾರಲ್ಲಿ ಬರಬಹುದು ಅಂತ ಹೇಳಿದ್ಲು. ಪರಶಿವ ಅವರು ಕೂಡ ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಟು ಹೋದರು. ಇನ್ನು ಹೀನಾ ಎಮಿಲಿಯ ಜೊತೆ ಆಪ್ರೇಷನ್ ನಾಳೆ ಇರುತ್ತೆ, ಎಲ್ಲ ಪ್ರೊಸೀಜರ್ ಮಾಡ್ಕೊ ಅಂತ ಹೇಳಿ ಅವಳಿಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಟ್ಟು ಬಾಬಾ ಆಶ್ರಮದವರನ್ನು ಏನಾದರೂ ಹೆಲ್ಪ್ ಕೇಳು ಅವ್ರು ಮಾಡ್ತಾರೆ ಅಂತ ಹೇಳಿದ್ಲು. ಅದಕ್ಕೆ ಎಮಿಲಿಯಾ ಓಕೆ ಹೀನಾ ಅಂತ ಹೇಳಿದ್ಲು. ಹೀನಾ ನೋಡು ನೀನು ನಾನಿರೋ ಹೋಟೆಲ್ಗೆ ಶಿಫ್ಟ್ ಆಗಬೇಕಿತ್ತು, ಹೋಗಲಿ ಬಿಡು ನಾಳೆ ಆಗುವೆ ಅಂತ ಹೇಳಿದ್ಲು. ಆಗ ಅಲ್ಲೇ ಇದ್ದ ಮಲ್ಲಿಕ್ ಯಾಕೆ ಇವಳು ಹರ್ಷದ್ ಸರ್ ರೂಮ್ಗೆ ಹೋಗಿ ಕುತ್ಕೊಳ್ಳೋದಕ್ಕ ಅಂತ ಹೇಳ್ಕೊಂಡ. ಅದಕ್ಕೆ ಎಮಿಲಿಯಾ ಓಕೆ ನಾನು ನಿಮ್ಮ ಜೊತೆ ಇರಬೇಕು, ನಾಳೆ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳ್ದ. ಹೀನಾ ಅಷ್ಟೆಲ್ಲ ಮಾತಾಡಿ ಎಮಿಲಿಯಾ ಜೊತೆ ಬಂದಳು. ಯಾರೂ ಇರಲಿಲ್ಲ. ಅದೇ ಟೈಮ್ಗೆ ಮಲ್ಲಿಕ್ ಕೂಡ ಎಮಿಲಿಯಾ ಅವರೇ ಈ ಟೈಮಲ್ಲಿ ಕ್ಯಾಬ್ ಸಿಗೋದಿಲ್ಲ ಬನ್ನಿ ಅಂತ ಹೇಳ್ದ. ಅದಕ್ಕೆ ಮಲ್ಲಿಕ್ ಓಕೆ ಬಟ್ ಹೀನಾ ಅಂತ ಹೇಳಿದ್ಲು. ಆಗ ಮಲ್ಲಿಕ್ ಹರ್ಷದ್ ಸರ್ ಇಲ್ಲೇ ಇದ್ದಾರೆ ಮೇಡಮ್, ಯಾವುದೋ ಕಾಲ್ ಬಂತು ಅಂತ ಆ ಕಡೆ ಮಾತಾಡ್ತಿದ್ದಾರೆ ಅಂತ ಹೇಳ್ದ. ಅವ್ರ ಜೊತೆ ಹೋಗಿ ಅಂತ ಹೇಳ್ದ. ಅದಕ್ಕೆ ಹೀನಾ ಓ ಹೌದಾ ಥ್ಯಾಂಕ್ ಯು ಹೇಳಿದ್ದಕ್ಕೆ ಅಂತ ಹೇಳಿದ್ದು. ಅದರಲ್ಲಿ ಥ್ಯಾಂಕ್ಸ್ ಹೇಳೋದೇನಿದೆ ಮೇಡಮ್ ಅಂತ ಹೇಳ್ದ. ಎಮಿಲಿಯಾ ಹೀನಾ ಹಗ್ ಮಾಡಿ ಓಕೆ ಬೇಬಿ ನಾಳೆ ಬೇಗ ಬಾ ಅಂತ ಹೇಳಿ ಕಾರಲ್ಲಿ ಕುತ್ಕೊಂಡು ಅಲ್ಲಿಂದ ಹೊರಟ್ಲು. ಹರ್ಷದ್ಗೆ ಸರ್ ಹೀನಾ ಅವರು ಏನು ಓದಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಸಿಗ್ತಿಲ್ಲ. ಯೂನಿವರ್ಸಿಟಿ ಆಫ್ ನ್ಯೂಯಾರ್ಕ್ ಅಲ್ಲೂ ಅವರು ಡಾಕ್ಟರ್ ಆಗೋದಕ್ಕೆ ಅಡ್ಮಿಷನ್ ಆಗಿದ್ದರು ಅನ್ನೋ ಇನ್ಫಾರ್ಮೇಷನ್ ಅಷ್ಟೇ ಸಿಗ್ತಿರೋದು. ಇನ್ನು ಯೂನಿವರ್ಸಿಟಿ ಆಫ್ ಲಾಸ್ ಏಂಜಲ್ಸ್ ಅವ್ರ ಬಗ್ಗೆ ಏನೂ ಇನ್ಫಾರ್ಮೇಷನ್ ಸಿಗ್ತಿಲ್ಲ ಅಂತ ಹೇಳಿದರು. ಅದು ಕೇಳಿ ಹರ್ಷದ್ಗೆ ಶಾಕ್ ಆಗಿತ್ತು. ಆಗ ಹರ್ಷದಲ್ಲಿ ವಿಚಾರಿಸಿದ್ರೆ ಏನು ನೆಕ್ಸ್ಟ್ ನೀವು 3 ವರ್ಷ ಅಡ್ಮಿಷನ್ ರೆಕಾರ್ಡ್ ಕಳ್ತನ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಮ ನೆಕ್ಸ್ಟ್ ಮಿಷನ್ ಫ್ರೆಂಡ್ಶಿಪ್ ವಿತ್ ಯೂನಿವರ್ಸಿಟಿ ಪೀಪಲ್ ಅಂತ ಹೇಳಿ ಅವನ ಕಾಲ್ ಕಟ್ ಮಾಡ್ದ. ಹರ್ಷದ್ ಹೀನಾ ಅವ್ರು ಹೊರಟೆ ಹೋಗಿರ್ತಾರೆ, ಇವ್ರಿಗೆ ಕಾಲ್ ಮಾಡೋ ಟೈಮ್ ಕೂಡ ಗೊತ್ತಾಗೋದಿಲ್ಲ ಅಂತ ಹೇಳಿಕೊಂಡು ಕಾರ್ ಹತ್ರ ಹೊರಟ. ಮುಂದೆ ಏನಾಗುತ್ತೆ ಅದನ್ನು ತಿಳ್ಕೊಬೇಕಂದ್ರೆ ಕೇಳಿ ಪ್ರೀತಿ ಲವ್ ಪ್ಯಾರ್ ಇನ್ ನಿಮ್ಮ ವ್ಲಾಗ್ಸಲ್ಲಿ. ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಪ್ಲೀಸ್ ಮರಿಬೇಡಿ. ಬಾಯ್.